ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 12 ಬಾಲಕಾಂಡ. ವಚನ ರಾಮಾಯಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಿಶ್ವಾಮಿತ್ರರು ಹಿಮಾಲಯವನ್ನು ತೊರೆದು ಪೂರ್ವ ದಿಕ್ಕಿಗೆ ನಡೆದರು. ಅಲ್ಲಿ ದಾರುಣವಾದ ತಪಸ್ಸಿನಲ್ಲಿ ಮಗ್ನರಾದರು. 1000 ವರ್ಷ ಅವರು ಮೌನವ್ರತವನ್ನು ಪಾಲಿಸಿದರು. ಮಧ್ಯದಲ್ಲಿ ಅನೇಕ ವಿಘ್ನಗಳು ತಲೆದೋರಿದರೂ ಅವರು ಕಟ್ಟಿಗೆಯಂತೆ ನಿಶ್ಚಲರಾಗಿದ್ದರು. ಅವರೆಂದೂ ಕ್ರೋಧಕ್ಕೆ ಅವಕಾಶ ಕೊಡಲಿಲ್ಲ. ಹೀಗೆ 1000 ವರ್ಷಗಳ ತಪಸ್ಸನ್ನು ಮುಗಿಸಿದ ವಿಶ್ವಾಮಿತ್ರರು ಆಹಾರವನ್ನು ತೆಗೆದುಕೊಳ್ಳಲು ನಿಶ್ಚಯಿಸಿದರು. ಅವರು ಊಟಕ್ಕೆ ಕುಳಿತುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಇಂದ್ರನು ಬ್ರಾಹ್ಮಣ ರೂಪವನ್ನು ತಾಳಿ ಅಲ್ಲಿ ಪ್ರತ್ಯಕ್ಷನಾದನು. ತಾನು ಹಸಿದಿರುವುದಾಗಿಯೂ ಅನ್ನ ಬೇಕೆಂದು ಹೇಳಿದನು. ವಿಶ್ವಾಮಿತ್ರರು ತಾವು ಉಣ್ಣದೆ ಅನ್ನವನ್ನೆಲ್ಲ ಅವನಿಗೆ ದಾನ ಮಾಡಿ ತಾವು ಉಪವಾಸ ಕುಳಿತರು. ಅವರು ಮೌನ ವ್ರತದಲ್ಲಿ ಇದ್ದುದರಿಂದ ಬ್ರಾಹ್ಮಣನನ್ನು ಮಾತನಾಡಿಸಲಿಲ್ಲ. ಮತ್ತೆ ಉಚ್ಛ್ವಾಸ ನಿಶ್ವಾಸಗಳನ್ನು ನಿಲ್ಲಿಸಿ 1000 ವರ್ಷಗಳ ತಪಸ್ಸಿಗೆ ಕುಳಿತರು. ಉಸಿರಾಡದೆ ತಪಸ್ಸು ಮಾಡುತ್ತಿದ್ದ ಅವರ ತಲೆಯಿಂದ ಹೊಗೆಯೂ ಹೊರಟಿತು. ಅದಕ್ಕೆ 3 ಲೋಕಗಳು ಬಿಸಿಯೇರಿದವು. ಅದರ ಬೇಗೆಯನ್ನು ತಡೆದುಕೊಳ್ಳಲಾಗದೆ ದೇವಾದಿಗಳು ಬ್ರಹ್ಮನ ಸನ್ನಿಧಿಗೆ ಧಾವಿಸಿದರು. ಅವರು ನಿವೇದಿಸಿಕೊಂಡರು, ಧಾತ, ವಿಶ್ವಾಮಿತ್ರನು ಈಗ ಸ್ಥಿರಬುದ್ಧಿಯವನಾಗಿದ್ದಾನೆ. ಅವನಿಗೆ ಕಾಮ ಕ್ರೋಧಗಳು ಉಂಟಾಗುವಂತೆ ಅನೇಕ ಉಪಾಯಗಳನ್ನು ಮಾಡಿದೆವು. ಆದರೆ ಅವುಗಳಿಂದ ಅವನು ವಿಚಲಿತನಾಗಲಿಲ್ಲ. ಅವನ ತಪಸ್ಸು ಬೆಳೆಯುತ್ತಲೇ ಹೋಗುತ್ತಿದೆ. ಅವನಲ್ಲಿ ಈಗ ಸೂಕ್ಷ್ಮವಾದ ಪಾಪವೂ ಕಾಣಿಸುತ್ತಿಲ್ಲ. ಅವನ ಉದ್ದೇಶವನ್ನು ಈಗ ಈಡೇರಿಸದೆ ಹೋದರೆ ಅವನ ತಪಸ್ಸು 3 ಲೋಕಗಳನ್ನು ನಾಶ ಮಾಡೀತು. ದಿಕ್ಕುಗಳು ತಮ್ಮ ಪ್ರಭೆಯನ್ನು ಕಳೆದುಕೊಂಡಿವೆ. ಸಾಗರಗಳು ಉಕ್ಕತೊಡಗಿವೆ. ಪರ್ವತಗಳು ಪುಡಿಪುಡಿಯಾಗುತ್ತಿವೆ. ಭೂಮಿಯು ಕಂಪಿಸುತ್ತಿದೆ. ಗಾಳಿಯು ಅಸ್ತವ್ಯಸ್ತವಾಗಿ ಬೀಸುತ್ತಿದೆ. ನಾವೀಗ ಏನು ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ. ಜಗತ್ತಿಗೆ ಎಲ್ಲಿಂದಲೂ ರಕ್ಷಣೆ ಇಲ್ಲವೆಂದು ಜನರು ನಾಸ್ತಿಕರಾಗುತ್ತಿದ್ದಾರೆ. ವಿಶ್ವಾಮಿತ್ರರ ತಪಪ್ರಕಾಶದ ಮುಂದೆ ಸೂರ್ಯನೂ ಮಂಕಾಗಿದ್ದಾನೆ. ಈ ಮಹಾಮುನಿಯು ಸರ್ವನಾಶಕ್ಕೆಳೆಸುವ ಮುನ್ನ ಅವನ ಇಷ್ಟಾರ್ಥವನ್ನು ಪೂರೈಸುವುದು ಒಳ್ಳೆಯದು. ಪ್ರಳಯಾಗ್ನಿಯಂತೆ ಅವನು ಎಲ್ಲವನ್ನೂ ಸುಟ್ಟರೆ ಮಾಡುವುದೇನು? ಅವನು ಇಂದ್ರನಾದರೂ ಚಿಂತೆ ಇಲ್ಲ, ಅವನ ಇಷ್ಟವನ್ನು ನೆರವೇರಿಸಿ ಎಂದು ಗೋಗರೆದರು. ಬ್ರಹ್ಮನು ದೇವಗಣದೊಡನೆ ಬಂದು ವಿಶ್ವಾಮಿತ್ರರಿಗೆ ಹೇಳಿದನು, ಬ್ರಹ್ಮರ್ಷಿ, ನಿನಗೆ ಸ್ವಾಗತವಪ್ಪ. ನಿನ್ನ ತಪಸ್ಸಿನಿಂದ ನಾವು ಸುಪ್ರೀತರಾಗಿದ್ದೇವೆ. ನೀನು ಬ್ರಾಹ್ಮಣ್ಯವನ್ನು ಗೆದ್ದುಕೊಂಡಿದ್ದೀಯೆ. ನಿನಗೆ ದೀರ್ಘಾಯುಷ್ಯವನ್ನು ಪ್ರದಾನ ಮಾಡಿದ್ದೇನೆ. ನಿನಗೆ ಒಳ್ಳೆಯದಾಗಲಿ, ಹೋಗಿ ಬಾ. ಬ್ರಹ್ಮನ ಮಾತಿನಿಂದ ಸಂತುಷ್ಟರಾದ ವಿಶ್ವಾಮಿತ್ರರು, ಭಗವಂತ, ನನಗೆ ಬ್ರಹ್ಮರ್ಷಿ ಪದವಿಯೂ ದೀರ್ಘಾಯುಷ್ಯವೂ ಸಿದ್ಧಿಯಾದರೆ ಓಂಕಾರ ವಷಟ್ಕಾರಗಳು ವೇದಗಳು ಒಲಿಯಲಿ. ಕ್ಷತ್ರವಿದ್ಯೆ ಬ್ರಹ್ಮವಿದ್ಯೆಗಳನ್ನು ತಿಳಿದವರಲ್ಲಿ ಶ್ರೇಷ್ಠರಾದ ನಿನ್ನ ಪುತ್ರರೂ ಆದ ವಸಿಷ್ಠರು ನನ್ನನ್ನು ಬ್ರಹ್ಮರ್ಷಿ ಎಂದು ಒಪ್ಪಿಕೊಳ್ಳಲಿ. ಇದೇ ನನ್ನ ಪರಮ ಲಕ್ಷ್ಯ. ಇದನ್ನು ನೆರವೇರಿಸಿಕೊಟ್ಟು ನೀವೆಲ್ಲರೂ ಹೊರಡಬಹುದು. ದೇವತೆಗಳು ವಸಿಷ್ಠರನ್ನು ಹಾಗೆಂದು ಕೇಳಿಕೊಂಡಾಗ ವಿಶ್ವಾಮಿತ್ರರು ಮುಂದೆ ಬಂದು ಹೇಳಿದರು, ವಿಶ್ವಾಮಿತ್ರರೇ, ನೀವು ಬ್ರಹ್ಮರ್ಷಿಗಳಾಗಿದ್ದೀರಿ, ಇದರಲ್ಲಿ ಸಂದೇಹವೇ ಇಲ್ಲ. ನಿಮಗೆ ಎಲ್ಲವೂ ಸಿದ್ಧಿಸುವುದು ಎಂದು ವಸಿಷ್ಠರು ಹೇಳಿ ವಿಶ್ವಾಮಿತ್ರರ ಸಖ್ಯವನ್ನು ಬೆಳೆಸಿದರು. ದೇವತೆಗಳು ಸಮಾಧಾನಗೊಂಡು ಹೊರಟು ಹೋದರು. ವಿಶ್ವಾಮಿತ್ರರು ಬ್ರಾಹ್ಮಣ್ಯ ಪ್ರಾಪ್ತಿಯಿಂದ ಪರಮಾನಂದಭರಿತರಾಗಿ ವಸಿಷ್ಠರನ್ನು ಅತಿ ಗೌರವದಿಂದ ಪೂಜಿಸಿದರು. ಹೀಗೆ ತಮ್ಮಿಷ್ಟಾರ್ಥವನ್ನು ಸಾಧಿಸಿಕೊಂಡ ಇವರು ತಪಸ್ಸು ಮಾಡುತ್ತಾ ದೇಶದೆಲ್ಲೆಡೆ ಸಂಚರಿಸುತ್ತಾರೆ. ರಾಘವ, ವಿಶ್ವಾಮಿತ್ರರ ಬ್ರಾಹ್ಮಣ್ಯ ಸಂಪಾದಿಸಿದ ಕಥೆ ಇದು. ಶತಾನಂದರು ಮಾತು ನಿಲ್ಲಿಸಿದಾಗ ಜನಕನು ಕೈ ಮುಗಿದುಕೊಂಡು ವಿಶ್ವಾಮಿತ್ರರಿಗೆ ಹೇಳಿದನು, ಬ್ರಹ್ಮರ್ಷಿಗಳೇ, ರಾಮ ಲಕ್ಷ್ಮಣರ ಸಹಿತ ಯಜ್ಞಕ್ಕೆ ಬಂದಿದ್ದರಿಂದ ನಾನು ಧನ್ಯನಾದೆ, ಅನುಗ್ರಹಿತನಾದೆ. ನಿಮ್ಮ ದರ್ಶನದಿಂದಲೂ ನಾನು ಸಂಪ್ರೀತನಾದೆ. ನಿಮ್ಮ ತಪೋ ಮಹಿಮೆಯು ವರ್ಣಿಸಲಸದಳ. ನಿಮ್ಮದು ಸಾಟಿ ಇಲ್ಲದ ಸಾಹಸ. ಮುನಿವರಿಯರೇ, ಸಾಯಂಕಾಲವಾಗುತ್ತದೆ. ಸಾಯಂ ವಿಧಿಗಳಿಗೆ ತಡವಾಗುತ್ತಿದೆ.
ನಾಳೆ ಬೆಳಿಗ್ಗೆ ನೀವು ನನ್ನನ್ನು ನೋಡುವಿರಿ. ನನಗೀಗ ಅನುಮತಿಯನ್ನು ಕೊಡಿರಿ. ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ಮಿಥಿಲೇಶನು ಅವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸಿ ಹೊರಟು ಹೋದನು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ತಮ್ಮ ಬಿಡಾರಕ್ಕೆ ನಡೆದರು. ಬೆಳಗಾಯಿತು. ಜನಕನು ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ವಿಶ್ವಾಮಿತ್ರರಲ್ಲಿ ಬಂದು ಅವರನ್ನು ರಾಮ ಲಕ್ಷ್ಮಣರನ್ನು ಆಹ್ವಾನಿಸಿದನು. ವಿಶ್ವಾಮಿತ್ರರನ್ನು ವಿಧಿವತ್ ಪೂಜಿಸಿದನು. ರಾಮ ಲಕ್ಷ್ಮಣರನ್ನು ಸತ್ಕರಿಸಿದನು. ಬಳಿಕ ಹೇಳಿದನು, ಭಗವಂತರೇ, ನಿಮಗೆ ಸ್ವಾಗತ. ನನ್ನಿಂದ ನಿಮಗೇನು ಸೇವೆಯಾಗಬೇಕು? ನೀವು ಆಜ್ಞಾಪಿಸಬೇಕು. ನಾನು ನಿಮಗೆ ವಿಧೇಯ. ಆಗ ವಿಶ್ವಾಮಿತ್ರರು ನುಡಿದರು, ಜನಕ ದಶರಥನ ಮಕ್ಕಳಾದ ಈ ರಾಮ ಲಕ್ಷ್ಮಣರು ನಿನ್ನಲ್ಲಿರುವ ಶ್ರೇಷ್ಠ ಧನಸ್ಸನ್ನು ನೋಡಬೇಕೆಂದಿದ್ದಾರೆ. ಅದನ್ನು ನೋಡುವುದರಿಂದ ಅವರ ಒಂದು ಆಸೆ ಈಡೇರುತ್ತದೆ. ಅನಂತರ ಅವರು ಅಯೋಧ್ಯೆಗೆ ಹೊರಟು ಹೋಗುವರು. ಜನಕನೆಂದನು, ಕೇಳಿ, ನಿಮಿಯಿಂದ 6ನೇಯವನಾದ ದೇವರಾತನೆಂಬ ರಾಜನ ಧನಸ್ಸು ಇದು. ಇದನ್ನಿಲ್ಲಿ ನ್ಯಾಸವನ್ನಾಗಿ ಇಟ್ಟಿದ್ದಾನೆ. ಇದು ಎಲ್ಲಿಂದ ಬಂತು ಎಂಬುದನ್ನು ಹೇಳುತ್ತೇನೆ, ಕೇಳಿ. ಹಿಂದೆ ದಕ್ಷಯಜ್ಞವನ್ನು ಧ್ವಂಸ ಮಾಡುವ ಕಾಲದಲ್ಲಿ ಭಗವಾನ್ ರುದ್ರನು ಇದನ್ನೆತ್ತಿ, ಯಾರು ಯಜ್ಞದಲ್ಲಿ ನನಗೆ ಭಾಗ ಕೊಡುವುದಿಲ್ಲವೋ ಅವರ ಅಂಗಾಂಗಗಳನ್ನು ಇದರಿಂದ ಕತ್ತರಿಸಿಬಿಡುತ್ತೇನೆ ಎಂದು ಗರ್ಜಿಸಿದನು. ಆಗ ದೇವತೆಗಳು ರುದ್ರದೇವನನ್ನು ಸ್ತುತಿಸಿದರು. ಅದರಿಂದ ಶಾಂತನೂ ಸಂತುಷ್ಟನೂ ಆದ ಶಿವನು ಅವರಿಗೆ ಆ ಧನಸ್ಸನ್ನು ಕೊಟ್ಟಿದ್ದನು. ಅವರು ಇದನ್ನು ದೇವರಾತನಿಗೆ ಕೊಟ್ಟರು. ಅವನಿದನ್ನು ನಮ್ಮ ಪೂರ್ವಜನಲ್ಲೇ ನ್ಯಾಸವಾಗಿ ಇಟ್ಟನು. ಒಮ್ಮೆ ನಾನು ಯಜ್ಞಾರ್ಥವಾಗಿ ಭೂಮಿಯನ್ನು ಆಳುವಾಗ ಆ ನೇಗಿಲಿನ ಗೆರೆಯಲ್ಲಿ ಒಂದು ಹೆಣ್ಣು ಮಗುವು ಸಿಕ್ಕಿತು. ಅದಕ್ಕೆ ಸೀತೆ ಎಂದು ಹೆಸರಿಟ್ಟು ಸಾಕಿದ್ದೇನೆ. ಆ ನನ್ನ ಮಗಳು ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳ ವಿವಾಹಕ್ಕೆ ವೀರ್ಯಶುಲ್ಕವಾಗಿ ಈ ಧನಸ್ಸನ್ನು ಇಟ್ಟಿದ್ದೇನೆ. ಯಾರು ಇದನ್ನೆತ್ತಿ ಹೆದೆಯೇರಿಸುತ್ತಾರೋ ಅವರಿಗೆ ನನ್ನ ಮಗಳನ್ನು ವಿವಾಹ ಮಾಡಿಕೊಡುವುದಾಗಿ ಘೋಷಿಸಿದ್ದೇನೆ. ಇದನ್ನು ತಿಳಿದು ಅನೇಕ ರಾಜಪುತ್ರರು ಬಂದು ಎತ್ತಲು ಪ್ರಯತ್ನಿಸಿದರು. ಆದರೆ ಅವರೆಲ್ಲರೂ ಸೋತು ಹೋದರು. ಇದರಿಂದ ಕ್ರುದ್ಧರಾದ ಅವರು ನನ್ನ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಯುದ್ಧಕ್ಕೆ ನಿಂತರು. 1 ವರ್ಷ ಕಳೆಯಿತು. ನನ್ನ ಯಜ್ಞ ಸಾಧನಗಳು ಮುಗಿದು ಹೋದವು. ನನಗೆ ಅತೀವ ದುಃಖವಾಯಿತು. ಆಗ ನಾನು ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದೆ. ಅವರು ಪ್ರಸನ್ನರಾಗಿ ನನಗೆ ಚತುರಂಗ ಸೈನ್ಯವನ್ನು ದಯಪಾಲಿಸಿದರು. ಅನಂತರ ನಡೆದ ಯುದ್ಧದಲ್ಲಿ ಶತ್ರುಗಳು ಸೋತು ದಿಕ್ಕಾಪಾಲಾಗಿ ಓಡಿದರು. ಇದು ಈ ಅದ್ಭುತ ಧನಸ್ಸಿನ ವೃತ್ತಾಂತ. ಮುನಿಗಳೇ, ಇದನ್ನು ನಿಶ್ಚಯವಾಗಿಯೂ ರಾಮಲಕ್ಷ್ಮಣರಿಗೆ ತೋರಿಸುತ್ತೇನೆ. ಒಂದು ವೇಳೆ ರಾಮನು ಧನುರಾರೋಪಣ ಮಾಡಲು ಬಯಸಿದರೆ ಹಾಗೆ ಮಾಡಲಿ. ಹಾಗೆ ಮಾಡಿದರೆ ಆಯೋನಿಜೆಯಾದ ನನ್ನ ಮಗಳಾದ ಸೀತೆಯನ್ನು ಅವನಿಗೆ ಧಾರೆ ಎರೆದು ಕೊಟ್ಟೇನು. ಜನಕನ ಮಾತನ್ನು ಕೇಳಿ ವಿಶ್ವಾಮಿತ್ರರು, ಸರಿ, ಹಾಗಿದ್ದರೆ ರಾಮನಿಗೆ ಧನಸ್ಸನ್ನು ತೋರಿಸು ಎಂದರು. ಆಗ ಜನಕನು ಗಂಧಮಾಲ್ಯಗಳಿಂದ ಅಲಂಕೃತವಾದ ಧನುಸ್ಸನ್ನು ತರುವಂತೆ ಸಚಿವರಿಗೆ ಆದೇಶಿಸಿದನು. ಆ ಧನುಸ್ಸನ್ನು 8 ಚಕ್ರಗಳಿರುವ ಒಂದು ಬೃಹದಾಕಾರದ ಪೆಟ್ಟಿಗೆಯಲ್ಲಿ ಇಡಲಾಗಿತ್ತು. 5,000 ಆಳುಗಳಿಂದ ಕಷ್ಟದಿಂದ ತಳ್ಳಿಸಿಕೊಂಡು ಸಚಿವರು ಆ ಧನಸ್ಸನ್ನು ತರಿಸಿದರು. ಜನಕನು ವಿಶ್ವಾಮಿತ್ರರಿಗೆ ಹೇಳಿದನು, ಮಹರ್ಷಿಗಳೇ, ಇದೇ ಆ ಶ್ರೇಷ್ಠವಾದ ಧನಸ್ಸು. ಹಿಂದಿನ ಜನಕ ಮಹಾರಾಜರಿಂದ ಪೂಜಿತವಾದದ್ದು. ಮಹಾಬಲಶಾಲಿಗಳಾದ ಮಹಾರಾಜರಿಂದ ಹೆದೆಯೇರಿಸಲಾಗದದ್ದು. ದೇವಾದಿ ದೇವತೆಗಳು ಹೆದೆಯೇರಿಸಲು ದುಶ್ಶಕ್ಯವಾದ ಈ ಧನಸ್ಸನ್ನು ಮಾನವರು ಹೇಗೆ ಎತ್ತಿ ಹೆದೆಯೇರಿಸಿ ಬಾಣ ಹೂಡಬಲ್ಲರು? ಮಹಾತ್ಮರೇ, ಈ ರಾಜಪುತ್ರರಿಗೆ ಇದನ್ನು ತೋರಿಸಿರಿ. ಆಗ ವಿಶ್ವಾಮಿತ್ರರು ಧನಸ್ಸನ್ನು ನೋಡುವಂತೆ ರಾಮನಿಗೆ ಹೇಳಿದರು. ರಾಮನು ಧನುಸ್ಸಿನ ಹತ್ತಿರ ಹೋಗಿ ಪೆಟ್ಟಿಗೆಯ ಮುಚ್ಚಳವನ್ನು ತೆರೆದು ಧನುಸ್ಸನ್ನು ನೋಡಿ ವಿಶ್ವಾಮಿತ್ರರಿಗೆ ಎಂದನು, ಗುರುಗಳೇ, ಇದನ್ನು ಮುಟ್ಟಿ ನೋಡುತ್ತೇನೆ. ಅನಂತರ ಎತ್ತಿ ಹೆದೆಯೇರಿಸಲು ಸಾಧ್ಯವೇ ಎಂಬುದನ್ನು ನೋಡುತ್ತೇನೆ. ಆಗಬಹುದೇ ಎಂದು ವಿಶ್ವಾಮಿತ್ರರನ್ನು ಕೇಳಿದನು. ಆಗ ವಿಶ್ವಾಮಿತ್ರರು, ಆಗಲಿ, ಮಾಡು ಎಂದರು. ವಿಶ್ವಾಮಿತ್ರರು ಆಗಲಿ ಎಂದೊಡನೆ ರಾಮನು ಧನಸ್ಸಿನ ಮಧ್ಯಕ್ಕೆ ಕೈ ಹಾಕಿ ಎತ್ತಿ 1000 ಜನರು ನೋಡುತ್ತಿರಲು ಸಲಿಲವಾಗಿ ಹೆದೆಯೇರಿಸಿದನು. ಅಷ್ಟರಲ್ಲಿ ಅದು ಮುರಿದೇ ಹೋಯಿತು. ಆಗ ಭಯಂಕರ ಸಿಡಿಲು ಬಡಿದಂತಹ ಸದ್ದಾಯಿತು. ಆ ಶಬ್ದಕ್ಕೆ ಹೆದರಿದ ಜನರೆಲ್ಲರೂ ಮೂರ್ಛೆ ಹೋಗಿ ಬಿದ್ದರು. ಹಾಗೆ ಬೀಳದೇ ಎಂದವರೆಂದರೆ ವಿಶ್ವಾಮಿತ್ರರು, ಜನಕ ಮತ್ತು ರಾಮಲಕ್ಷ್ಮಣರು. ಸ್ವಲ್ಪ ಹೊತ್ತಿನಲ್ಲೇ ಮೂರ್ಛಿತರೆಲ್ಲ ಎಚ್ಚೆತ್ತರು. ಅವರಿಂದ ಜನಕನು ನಿರಾಳನಾದನು. ಅವನು ವಿಶ್ವಾಮಿತ್ರರಿಗೆಂದನು, ಪೂಜ್ಯರೇ, ಶ್ರೀರಾಮನ ಪರಾಕ್ರಮವನ್ನು ಕಣ್ಣಾರೆ ಕಂಡಂತಾಯಿತು. ಇದು ಊಹೆಗೂ ನಿಲುಕದ ಅದ್ಭುತ.
ನನ್ನ ಮಗಳು ಸೀತೆಯು ರಾಮನನ್ನು ವರಿಸಿದರೆ ಉಭಯ ಕುಲಗಳಿಗೂ ಕೀರ್ತಿಯನ್ನು ತರುತ್ತಾಳೆ. ನಾನು ಮಾತು ಕೊಟ್ಟಂತೆ ವೀರ ಶುಲ್ಕಳಾದ ನನ್ನ ಮಗಳನ್ನು ರಾಮನಿಗೆ ಧಾರೆ ಎರೆದು ಕೊಡುತ್ತೇನೆ. ಇದಕ್ಕೆ ನಿಮ್ಮ ಅನುಮತಿ ಇದೆ ತಾನೇ? ಈ ಕೂಡಲೇ ನನ್ನ ಮಂತ್ರಿಗಳು ರಥಗಳಲ್ಲಿ ಅಯೋಧ್ಯೆಗೆ ಹೋಗುತ್ತಾರೆ. ಇಲ್ಲಿ ನಡೆದ ವೃತ್ತಾಂತವನ್ನು ದಶರಥ ಮಹಾರಾಜನಿಗೆ ತಿಳಿಸಿ ಅವನನ್ನು ಇಲ್ಲಿ ಕರೆದುಕೊಂಡು ಬರುತ್ತಾರೆ. ವಿಶ್ವಾಮಿತ್ರರು ಸೈ ಎಂದರು. ಜನಕನ ಮಂತ್ರಿಗಳು ಅಯೋಧ್ಯೆಗೆ ಪ್ರಯಾಣ ಮಾಡಿದರು. ಜನಕನ ದೂತರಾದ ಮಂತ್ರಿಗಳು ಕುದುರೆಗಳಿಗೆ ಆಯಾಸವಾಗಷ್ಟು ಶೀಘ್ರವಾಗಿ ಪ್ರಯಾಣಿಸಿ 3 ದಿನಗಳಲ್ಲಿ ಅಯೋಧ್ಯೆಯನ್ನು ತಲುಪಿದರು. ದ್ವಾರಪಾಲಕರ ಮೂಲಕ ತಾವು ಬಂದ ಸುದ್ದಿಯನ್ನು ದಶರಥನಿಗೆ ಮುಟ್ಟಿಸಿದರು. ರಾಜನ ಆದೇಶದಂತೆ ದೂತರು ದಿವ್ಯವಾದ ಅರಮನೆಯೊಳಗೆ ಪ್ರವೇಶಿಸಿದರು. ರಾಜನ ಮುಂದೆ ಶಿಷ್ಟಾಚಾರವನ್ನು ಪಾಲಿಸುತ್ತಾ ನಿವೇದಿಸಿಕೊಂಡರು. ಮಹಾರಾಜರೇ, ಮಿಥಿಲೆಯ ನರೇಶರು ತಮ್ಮ ಪುರೋಹಿತರ ಸಹಿತ ನಿಮ್ಮ ಕುಶಲವನ್ನು ವಿಚಾರಿಸಿರುವರು. ನಿಮಗೂ ನಿಮ್ಮ ಗುರುಗಳಿಗೂ ಋತ್ವಿಜರಿಗೂ ನಿಮ್ಮ ಪರಿವಾರದವರಿಗೂ ಕ್ಷೇಮವೇ ಎಂದು ಬಾರಿ ಬಾರಿ ಕೇಳಿದ್ದಾರೆ. ಹಾಗೆ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಅನುಮತಿಯಿಂದ ನಿಮಗೊಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಮಗಳಾದ ಸೀತೆಯು ವೀರಶುಲ್ಕಳೆಂಬುದು ಎಲ್ಲರಿಗೂ ತಿಳಿದ ವಿಚಾರ. ಅನೇಕ ರಾಜರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲು ಬಂದು ಧನಸ್ಸನ್ನು ಎತ್ತಲಾರದೆ ಮುಖಭಂಗವಾಗಿ ಹೋಗಿದ್ದಾರೆ. ನಿಮ್ಮ ಪುತ್ರರಾದ ರಾಮಲಕ್ಷ್ಮಣರು ಈಗ ಮಿಥಿಲೆಯಲ್ಲಿದ್ದಾರೆ. ರಾಮನು ವಿಶ್ವಾಮಿತ್ರರ ಅನುಮತಿಯಂತೆ ಧನಸ್ಸನ್ನೆತ್ತಿ ಹೆದೆಯೇರಿಸಿದ್ದಾನೆ. ಅದು ಮುರಿದೂ ಹೋಗಿದೆ. ಜನಕ ಮಹಾರಾಜನು ಮಾತುಕೊಟ್ಟಂತೆ ಸೀತೆಯನ್ನು ರಾಮನಿಗೆ ವಿವಾಹ ಮಾಡಿಕೊಡುತ್ತಾನೆ. ಆದುದರಿಂದ ನೀವು ಗುರುಗಳೊಂದಿಗೆ ಮತ್ತಿತರ ಪುರೋಹಿತರೊಂದಿಗೆ ಆದಷ್ಟು ಶೀಘ್ರವಾಗಿ ಮಿಥಿಲೆಗೆ ಬರಬೇಕಂತೆ. ಇದನ್ನು ಕೇಳಿ ದಶರಥನು ವಸಿಷ್ಠರಿಗೆ, ವಾಮದೇವರಿಗೆ, ಮಂತ್ರಿಗಳಿಗೆ ಮತ್ತಿತರ ಅಧಿಕಾರಿಗಳಿಗೆ ಹೇಳಿದನು. ನಮ್ಮ ಮಕ್ಕಳು ವಿಶ್ವಾಮಿತ್ರರ ರಕ್ಷಣೆಯಲ್ಲಿರುವರಷ್ಟೇ, ಈಗ ಅವರು ಮಿಥಿಲೆಯಲ್ಲಿದ್ದಾರೆ. ನಮ್ಮ ರಾಮನ ಪರಾಕ್ರಮವನ್ನು ಕಂಡ ಜನಕನು ತನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡಲು ನಿಶ್ಚಯಿಸಿದ್ದಾನೆ. ಇದಕ್ಕೆಲ್ಲ ನಿಮ್ಮ ಸಮ್ಮತಿ ಇದೆ ಎಂದಾದರೆ ಸುಮ್ಮನೆ ಕಾಲಹರಣ ಮಾಡದೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಆಗ ಎಲ್ಲರೂ ಸಮ್ಮತಿಯನ್ನು ಸೂಚಿಸಿದರು. ಅದನ್ನು ಜನಕನ ಮಂತ್ರಿಗಳಿಗೆ ತಿಳಿಸಿ ಮರುದಿನವೇ ಪ್ರಯಾಣ ಮಾಡಬೇಕೆಂದು ಸೂಚಿಸಿದರು. ಅವರೆಲ್ಲರೂ ರಾತ್ರಿ ದಶರಥನ ಸತ್ಕಾರವನ್ನು ಸ್ವೀಕರಿಸಿ ಅಲ್ಲೇ ಉಳಿದುಕೊಂಡರು ಎಂಬಲ್ಲಿಗೆ ಬಾಲಕಾಂಡದ 12ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.